if you're working hard, if you're like disciplined, if you're loyal to your work, then obviously you'll get multiple opportunities. You'll have to utilize it in the right time. ಹಾಯ್ ಹಲೋ ನಮಸ್ತೆ, ನಾನು ಉಲ್ಲಾಸ್ USD. ಇವತ್ತು ನನ್ನ ಜೊತೆ ಯಂಗ್ ಇಂಡಿಯನ್ ಅಚೀವರ್, ಯಂಗ್ ಇಂಡಿಯನ್ ಆಂಟರ್ಪ್ರನರ್, ಫೌಂಡರ್ ಆಫ್ ಬಿ ಎವ್ರಿವೇರ್ ಸೊಲ್ಯೂಷನ್, ಕೋ-ಫೌಂಡರ್ ಆಫ್ ಮಿಡ್ ಟ್ಯಾಲೆಂಟ್ AI ಅಂಡ್ ಪ್ರೆಸಿಡೆಂಟ್ ಆಫ್ ಇನ್ನೋವೇಟರ್ಸ್ AI USA. ಸೊ ಇವರು ನನ್ನ ಜೊತೆ ಇದ್ದಾರೆ. ಸೊ ಹಾಯ್, ವೆಲ್ಕಮ್. ಸೊ ಇವ್ರನ್ನ ಇವರು ಅಂತ ಕರೆಯೋಕ್ಕಿನ ನಾನು ಅಣ್ಣ ಅಂತಾನೆ ಕರಿತೀನಿ, ಯಾಕಂದ್ರೆ ಕಾಲೇಜ್ ಡೇಸಿಂದನೂ ನಾನು ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಸೊ ಇಬ್ರು ಸೇಮ್ ಕಾಲೇಜಲ್ಲೇ ಓದಿರೋದು. ಓಕೆ, ಹೇಳಿ ಅಣ್ಣ, ಹೆಂಗ್ ನಡೀತಾ ಇದೆ ಲೈಫು? ಲೈಫ್ ಆಸ್ ಯೂಶುವಲ್, ನಿಮಗೆ ಗೊತ್ತಲ್ಲ, ಫುಲ್ ಬ್ಯುಸಿ ಆಗೋಗ್ಬಿಡುತ್ತೆ. ಒಂದು ಸ್ಟೇಜ್ ಬಂದ್ಮೇಲೆ ಆಬ್ವಿಯಸ್ಲಿ ಅದೊಂದು ಸ್ಕೆಡ್ಯೂಲೇ ಚೇಂಜ್ ಆಗ್ಬಿಡುತ್ತೆ. ಸಿನ್ಸ್ ನಾವು ವಿ ಆರ್ ಸರ್ವಿಂಗ್ US ಕ್ಲೈಂಟ್ಸ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಒಂದು ಏನಂತಾರೆ ಲೈಫ್ ಸ್ಕೆಡ್ಯೂಲೇ ಫುಲ್ ಅಪೋಸಿಟ್ ಆಗ್ಬಿಡುತ್ತೆ. ಅಪೋಸಿಟ್ ಆನ್ ದಿ ನ್ಯಾಚುರಲ್. ಬಿಕಾಸ್ ಬೆಳಗ್ಗೆ ಎಲ್ಲ ಮಲಗೋದು, ರಾತ್ರಿ ಎಲ್ಲ ಬಂದು ಲೈಕ್ ಕೆಲಸ ಮಾಡೋದು. ಸೊ ದಿಸ್ ಇಸ್ ಹೌ ಇಟ್ಸ್ ಗೋನಾ ಬಿ. ಸೊ ನಾವೆಲ್ಲ ಸಣ್ಣವ್ರಿದ್ದಾಗ, ಲೈಕ್ ಸಣ್ಣವ್ರ ಮೀನ್ಸ್ ಈ ಇಂಜಿನಿಯರಿಂಗ್ ಟೈಮಲ್ಲಿ ಇದ್ದಾಗೆಲ್ಲ ಗಾಡಿ ಕೊಡ್ಸು, ಮೊಬೈಲ್ ಕೊಡ್ಸು ಅಂತ ಅವ್ರ ಅಪ್ಪ ಕೇಳಿದ್ರೆ, ಇವ್ರು ಹೋಗ್ಬಿಟ್ಟು ಅವ್ರ ಅಪ್ಪಗೆ ನನಗೊಂದು ಆಫೀಸ್ ಸೆಟಪ್ ಮಾಡ್ಕೊಡಪ್ಪ ಅಂತ ಕೇಳಿದ್ರಂತೆ. ಸೊ ಹೆಂಗಿತ್ತು ಅಣ್ಣ ಇನಿಷಿಯಲ್ ಸ್ಟೇಜಲ್ಲಿ ಪೇರೆಂಟ್ಸ್ ಸಪೋರ್ಟ್ ಆಗಿರ್ಲಿ ಅಥವಾ ಅವ್ರದ್ದು ಬೆಂಬಲ ಆಗಿರ್ಲಿ, ಯಾವ ತರ ಇತ್ತು? ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಪೇರೆಂಟ್ಸು, ನೀವೊಂದು ಸ್ಟಾರ್ಟ್ಅಪ್ ಮಾಡ್ತೀವಿ, ನೀವೊಂದು ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಅದು ಕಾಲೇಜ್ ಟೈಮಲ್ಲೆಲ್ಲ ಹೇಳಿದ್ರೆ ಯಾರು ಸಪೋರ್ಟ್ ಮಾಡಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ ಅವ್ರಿಗೊಂದು ಭಯ ಅನ್ನೋದಿರುತ್ತೆ, ಒಂದು ಮಗ ಲೈಕ್ ಫೇಲ್ಯೂರ್ ಆಗೋಗ್ಬಿಡ್ತಾನೇನೋ, ಲೈಕ್ ಬಿಸ್ನೆಸ್ ಫ್ಲಾಪ್ ಆಗ್ಬಿಡುತ್ತೇನೋ ಅಂತ ಒಂದು ಅವ್ರಿಗೂ ಮೈಂಡಲ್ಲಿ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಆ ಥರ ಕಂಪ್ಲೀಟ್ ಸಪೋರ್ಟ್ ಯಾರು ಕೊಡಲ್ಲ. ಇನ್ನೂ ಏನಂತಾರಂದ್ರೆ, ನೀವು ಕಾಲೇಜ್ಗೆ ಹೋಗಿ ಫಸ್ಟ್ ಡಿಗ್ರಿ ಮುಗಿಸ್ಕೊಳ್ಳಿ, ಒನ್ಸ್ ಯು ಗೆಟ್ ಅ ಡಿಗ್ರಿ, ಯಾವ್ದಾದ್ರು ಒಂದು ಸ್ವಲ್ಪ ಕೆಲಸ ಮಾಡಿ, ಅದಾದ್ಮೇಲೆ ಬೇಕಂದ್ರೆ ನಿಮಗೆ ನಾವೇನು ಮಾಡಬೇಕಾಗುತ್ತೆ ಅದೆಲ್ಲ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. So that is there. So what you have to do is, like if you have a passion, if you're confident on what you're doing, then you have to just chase it. ನೀವೇ ನಿಮ್ಗೊಂದು ಆಪರ್ಚುನಿಟಿನ ಮಾಡ್ಕೊಳ್ಬೇಕು. ಲೈಕ್ ಯಾರು ನಿನಗೆ ಕರೆದು ಬಾರಪ್ಪ ನಾನು ಇಲ್ಲಿ ನಿನಗೆ ಇದೊಂದು ಆಪರ್ಚುನಿಟಿ ಕೊಡ್ತೀನಿ, ಅದೊಂದು ಆಪರ್ಚುನಿಟಿ ಕೊಡ್ತೀನಿ ಅಂತ ಯಾರು ಹೇಳಲ್ಲ. ಸೊ ಏನಂದ್ರೆ ನಿಮಗೆ ನೀವು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಬೇಕು. ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಅವೈಲೇಬಲ್ ಓವರ್ ದಿ ಲೈಕ್ ಇನ್ ದಿಸ್ ವರ್ಲ್ಡ್, ಬಿಕಾಸ್ ಎವ್ರಿಥಿಂಗ್ ಇಸ್ ಟೆಕ್ನಾಲಜಿ ರೈಟ್ ನೌ, ರೈಟ್? ಸೊ ತುಂಬಾ ಆಪರ್ಚುನಿಟೀಸ್ ಸಿಗುತ್ತೆ. ನಾವೇನಂದ್ರೆ ನಾವು ಆ ಆಪರ್ಚುನಿಟೀಸ್ ರೈಟ್ ಟೈಮಲ್ಲಿ ಯೂಟಿಲೈಸ್ ಮಾಡ್ಕೊಬೇಕು. ಇಟ್ ಇಸ್ ಜಸ್ಟ್ ಹಾರ್ಡ್ ವರ್ಕ್ ಅಂಡ್ ಲಿಟಲ್ ಫೇವರ್ ಆಫ್ ಲಕ್. ನಾನ್ ಕಾಲೇಜಲ್ಲಿ ನೋಡ್ದಂಗೆ ಬಾ ಮಗ ಬಿರಿಯಾನಿ ತಿನ್ನಕ್ ಹೋಗೋಣ, ಬಾ ಮಗ IPL ನೋಡಕ್ ಹೋಗೋಣ ಅಂತ ಆ ಡೇಸಲ್ಲಿ ನೋಡ್ತಾ ಇದ್ದೆ. ಸೊ ಆ ಟೈಮಲ್ಲೇ ಇವರು ವರ್ಕ್ ಅಂತ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು, ಬೊಮ್ಸಂದ್ರ ಹೋಗೋದು. ಸೊ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ಸ್, ಇವ್ರು ಫೈನಲ್ ಇಯರ್ಗೆ ಹೋಗ್ದೇನೆ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ನ ಇವರೇ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಸೊ ಇವತ್ತು ಬಂದ್ಬಿಟ್ಟು ಫೌಂಡರ್, ಕೋ-ಫೌಂಡರ್, ಈ ಮಲ್ಟಿಪಲ್ ಪೊಸಿಷನ್ ನೀವು ತಗೊಂಡಿದ್ದೀರಾ. ಸೊ ಯಾವ ತರ ಇತ್ತು ಜರ್ನಿ ನಿಮ್ದು? ಜರ್ನಿ ಬಂದು ಅಷ್ಟೊಂದೇನು ಲೈಕ್ ಮೂವಿ ಟೈಪಲ್ಲೆಲ್ಲ ಏನು ಫುಲ್ ಸಿನಿಮ್ಯಾಟಿಕ್ ಆಗಿರಲಿಲ್ಲ. ಇಟ್ ವಾಸ್ ಅ ಹಾರ್ಡ್ ಜರ್ನಿ ಟು ಬಿ ಹಾನೆಸ್ಟ್. So initially we started from student projects basically. So diploma projects, diploma final year projects, engineering final year projects. So I used to develop projects for them. So ಏನ್ ಮಾಡ್ತಾ ಇದ್ವಿ ಅಂದ್ರೆ, ಲೈಕ್ ಅವರು ಕಾಲೇಜಲ್ಲಿ ಫೈನಲ್ ಇಯರ್ಸ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬೇಕಾಗಿದ್ದನ್ನ ನಾವು ಮಾಡಿ ಅವ್ರಿಗೆ ಅದನ್ನ ಮೇಲೆ ಟ್ರೈನ್ ಮಾಡಿ ಆ ಸೋರ್ಸ್ ಕೋಡ್ಸು ಇದೆಲ್ಲ ಕೊಡ್ತಾ ಇದ್ವಿ. ಸೊ ದಟ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಸೊ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಬಂದು ಸೆಕೆಂಡ್ ಸೆಮಿಸ್ಟರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ. ಸೊ ಅವಾಗ ನಾನು ಬಂದು ಲೈಕ್ ಯಾವುದೋ ಒಂದೇ ಒಂದು ಫಸ್ಟ್ ಸ್ಟೂಡೆಂಟ್ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಸೊ ಅವ್ರು ಅವಾಗ ಡಿಪ್ಲೊಮಾ ಫೈನಲ್ ಇಯರ್ ಅಲ್ಲಿ ಇದ್ರು. ಸೊ ಆಲ್ಮೋಸ್ಟ್ ದಿ ಸೇಮ್ ಏಜೇ ಬರುತ್ತೆ. ಅವ್ರು ಡಿಪ್ಲೊಮಾ ಫೈನಲ್ ಇಯರ್, ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಂದರೆ. ಸೊ ಅವ್ರಿಗೆ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ಯಾಕೆ ನಾವು ಇದನ್ನ ವೈ ಕಾಂಟ್ ವಿ ಕನ್ವರ್ಟ್ ದಿಸ್ ಆಸ್ ಅ ಬಿಸ್ನೆಸ್ ಅಂತ ದೆನ್ ಲೈಕ್ ಅವಾಗ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ತು. ಸೊ ದೇರ್ ವಾಸ್ ಅ ಸ್ಟಾರ್ಟ್ಅಪ್. ಸೊ ಆ ಸ್ಟಾರ್ಟ್ಅಪ್ ಅಲ್ಲಿ ಲೈಕ್ ಐ ಸ್ಟಾರ್ಟೆಡ್ ಡೂಯಿಂಗ್ ಅ ಸ್ಟೂಡೆಂಟ್ ಪ್ರಾಜೆಕ್ಟ್ ಫಾರ್ ದೆಮ್. ಆ್ಯಂಡ್ ದೆನ್ ಲೈಕ್ ಅದರಲ್ಲಿ ಆಬ್ವಿಯಸ್ಲಿ ಸ್ಟಾರ್ಟ್ಅಪ್ ಯು ಹ್ಯಾವ್ ಟು ಡೂ ಆಲ್ ದಿ ರೋಲ್ಸ್. ಸೊ ನಾವೇ ಟೆಲಿಕಾಲರ್ಸು, ನಾವೇ ಮಾರ್ಕೆಟರ್ಸು, ಲೈಕ್ ನಾವೇ ಡೆವಲಪರ್ಸು, ಎವ್ರಿಥಿಂಗ್ ವಾಸ್ ಅಸ್ ಲೈಕ್ ಸೊ ವರ್ ಅಸ್ ಬೇಸಿಕಲಿ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಇಟ್ ವಾಸ್ ಅ ವೆರಿ ಹಾರ್ಡ್ ಜರ್ನಿ ಬ್ಯಾಕ್ ದೆನ್. ಸೊ ಐ ಯೂಸ್ ಟು ಸ್ಪೆಂಡ್ ಲೈಕ್ 3-4 days ರೈಟ್ ಇನ್ ದಿ ಆಫೀಸ್ ಕಂಟಿನ್ಯೂಸ್ ಆಗಿ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆ ಕಡೆ ಆಗಿರ್ಬೋದು, ಸೊ ಅಪೋಸ್ ಮಾಡಿರ್ತಾರೆ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಈ ಪೊಸಿಷನ್ಗೆ ಬಂದು ನಿಂತಿದ್ದೀರಾ ನೀವು. ಸೊ ಇವಾಗ ಹೆಂಗಿದೆ ರೆಸ್ಪಾನ್ಸ್ ಮನೇಲೆಲ್ಲ? ಇವಾಗ ದೇ ಆರ್ ಆಕ್ಚುಲಿ ಹ್ಯಾಪಿ, ಲೈಕ್ ದೇ ಆರ್ ಕಾನ್ಫಿಡೆಂಟ್. ಸೊ ಇವಾಗ ಅಷ್ಟೊಂದು ಪ್ರೆಷರ್ ಇಲ್ಲ ಮನೆ ಕಡೆಯಿಂದ. ಸೊ ದೇ ಆರ್ ಲೈಕ್ ಓಕೆ, ಸಮ್ ಹೌ ಈಸ್ ಡೂಯಿಂಗ್ ಸಮಥಿಂಗ್, ವಿಲ್ ಬಿ ಸಕ್ಸಸ್ಫುಲ್ ಅಂತ ಏನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅವ್ರಿಗೆ. ಸೊ ಅದು ದಟ್ ಈಸ್ ಐ ಆಮ್ ಮೋರ್ ಹ್ಯಾಪಿ ಟು ಸಿ ದೆಮ್ ಲೈಕ್ ದಟ್. ಓಕೆ, ಇದೇ ತರ ಮಾತಾಡ್ತಾ ನಿಮ್ಮ ಆಫೀಸ್ ಟೂರ್, ಈ ವರ್ಕ್ ಸ್ಪೇಸ್ ಟೂರ್ ಮಾಡ್ಬೋದಾ? ಎಸ್.
ಎವ್ರಿವೇರ್ ಸೊಲ್ಯೂಷನ್ ಆಗಿರ್ಬೋದು ಅಥವಾ ಇನೋವೇಟರ್ಸ್ ಆಗಿರ್ಬೋದು ಅಥವಾ ಮಿಡ್ ಟ್ಯಾಲೆಂಟ್ AI, ಸೊ ಎಷ್ಟು ರೆವೆನ್ಯೂನ ಜನರೇಟ್ ಮಾಡ್ತಾ ಇದೆ? It depends actually. Right, so since we are a service-based company, we cannot, like assume to be have a, like reserved set of, like revenue. But ಏನಾಗುತ್ತೆ ಅಂದ್ರೆ ಇವಾಗ say for example, we everywhere solutions. So we everywhere solutions, we basically on to IT and operational outsourcing in the United States. So what we do ಏನಂದ್ರೆ ನಾವು ಬಂದು ಕೆಲವೊಂದು ಸ್ಟಾರ್ಟ್ಅಪ್ ಕಂಪನೀಸ್ ಇರ್ಬೋದು or established companies, whoever wants to cut down their like staffs. ಸೊ ಅಲ್ಲಿ ಕಾಸ್ಟ್ ಕಟಿಂಗ್ ಮಾಡಬೇಕಾಗ್ಬೋದು. ಸೊ ವಿ ಆನ್ ಬೋರ್ಡ್ ಸಚ್ ಕಂಪ್ನೀಸ್. ಇಲ್ಲಿಂದ ವಿ ಪ್ರೊವೈಡ್ ದಮ್ ದಿ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ದೇರ್ ಡಿಜಿಟಲ್ ಪ್ರೆಸೆನ್ಸ್, ದೇರ್ like technology, their operations, their sales, their marketing, everything we are taking care of here. So from here basically. So ಏನಾಗುತ್ತೆ ಅಂದ್ರೆ it can be like we charge like monthly subscription fee for the clients, and we also charge like some fee like for the employees at the mele like whatever it is like business terms. So we get into an agreement and like we do business. ಸೊ ನಂಬರ್ಸ್ ಏನಾದ್ರು ಹೇಳ್ಬೋದಾ, ಎಷ್ಟು ಜನರೇಟ್ ಮಾಡ್ತಾ ಇದ್ದೀರಾ? ಗುಪ್ಪೆಲಿರೋರು ಕೋರ್ಮಂಗ್ಲಕ್ಕೆ ರೀಚ್ ಮಾಡೋದೇ ಕಷ್ಟ, ಬಟ್ ನೀವು US ಕ್ಲೈಂಟ್ಸ್ ಜೊತೆ ಅವ್ರಿಗೆ ಅಪ್ರೋಚ್ ಮಾಡ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹೆಂಗ್ ಸ್ಟಾರ್ಟ್ ಆಯ್ತು ಇದೆಲ್ಲ? ಸೊ ಅವ್ರಿಗೆ ಯಾವ ತರ ಅಪ್ರೋಚ್ ಮಾಡಿದ್ರಿ? ಅವ್ರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬರೋಕ್ಕೆ ಕಾರಣಗಳೇನು? ಟ್ರಸ್ಟ್ ಬರೋಕ್ಕೆ ಕಾರಣಗಳೇನು ಅಂದರೆ ದಿ ಪೋರ್ಟ್ಫೋಲಿಯೋ ದಟ್ ವಿ ಹ್ಯಾವ್, ದಿ ಟೆಸ್ಟಿಮೋನಿಯಲ್ಸ್ ದಟ್ ವಿ ಹ್ಯಾವ್, ಅದಿಲ್ಲ ಅಂದರೆ ಸೇ ದಿ ರೆಫರೆನ್ಸಸ್ ದಟ್ ವಿ ಹ್ಯಾವ್ ವುಡ್ ಬಿ ದ ರೈಟ್ ವರ್ಡ್. ಸೊ ಇವಾಗ ಯಾರೂ ಆಗಲಿ ಸುಮ್ಮನೆ ಬಂದು ಅವ್ರ ಬಿಸ್ನೆಸ್ನ ಹ್ಯಾಂಡಲ್ ಮಾಡಿ ಅಂತ ನಮ್ಮ ಹತ್ರ ಕೊಡ್ಲಿಕ್ಕೆ ಆಗಲ್ಲ. ಸೊ ಇಟ್ ಕ್ಯಾನ್ ಬಿ ಲೈಕ್ ಇಟ್ ಕೆನಾಟ್ ಬಿ ಲೈಕ್ ದಟ್. ಸೊ ಇವಾಗ ನಾವೇ ಒಂದು ನಮ್ಮ ಬಿಸ್ನೆಸ್ನ ಇನ್ನೊಬ್ರಿಗೆ ಹ್ಯಾಂಡಲ್ ಮಾಡಿ ಅಂತ ಕೊಡ್ಲಿಕ್ಕೆ ಆಗಲ್ಲ. ಸೊ ಏನಾಗುತ್ತೆ ಅಂದ್ರೆ ಅವ್ರು ಬಂದು ಕೆಲವೊಂದು ರೆಫರೆನ್ಸಸ್ ನೋಡ್ಬೋದು. ಸೊ ವಾಟ್ ಎವರ್ ದಿ ಲಾಜಿಸ್ಟಿಕ್ಸ್ ಕ್ಲೈಂಟ್ಸ್ ದಟ್ ಐ ಯೂಸ್ ಟು ವರ್ಕ್ ಬಿಫೋರ್, like I have maintained such reputation with them, and like client satisfaction, so that I can give them as a reference. See, this is the guy I have worked before, so you can talk to him. So we everywhere technologies ali, we are providing something like a like IT services. You can call it as a IT outsourcing. Okay. Right. So say for example, like we onboard startup companies or well established companies who wants like some IT services, or who wants us to manage their company technology stuffs. So ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ವೆಬ್ ಡೆವಲಪ್ಮೆಂಟ್ಸ್ ಇರ್ಬೋದು, or ಅಪ್ಲಿಕೇಶನ್ ಡೆವಲಪ್ಮೆಂಟ್ಸ್ ಇರ್ಬೋದು, or ಮ್ಯಾನೇಜಿಂಗ್ ದೇರ್ ಪ್ರಾಡಕ್ಟ್ ಇರ್ಬೋದು. ಸೊ ವಿ ಡೂ ಆಲ್ ದೀಸ್ ಥಿಂಗ್ಸ್ ಥ್ರೂ ವಿ ಎವ್ರಿವೇರ್ ಟೆಕ್ನಾಲಜೀಸ್. ಸೊ ವಿ ಎವ್ರಿವೇರ್ ಸೊಲ್ಯೂಷನ್ಸ್ ಬಂದು ದಿಸ್ ಇಸ್ ಆನ್ ಟು ಆಪರೇಷನಲ್ ಔಟ್ಸೋರ್ಸಿಂಗ್. ಸೊ ಮೋರ್ ಲೈಕ್ಲಿ ಇಟ್ ಈಸ್ ಲೈಕ್ ಮ್ಯಾನೇಜಿಂಗ್ ದೇರ್ ಆಪರೇಷನ್ಸ್ ಇರ್ಬೋದು, ಮ್ಯಾನೇಜಿಂಗ್ ದೇರ್ ಫಿನಾನ್ಸ್ ಅಕೌಂಟ್ಸ್, managing their like sales, marketing, all these things comes through the we everywhere solutions. ಸೊ ಕ್ಯಾಬಿನ್ ತೋರಿಸ್ಬೋದಾ ನಮ್ಗೆ ಇವಾಗ? ಬನ್ನಿ. ಸೊ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ? So right now we have a capacity of 7 here. Okay, na office ಅಲ್ಲಿ. Okay. So bani ತೋರಿಸಿ. ಅದೇ ನಮ್ಮ ಕ್ಯಾಬಿನ್. We everywhere technologies. Please come. ನೀವು US ಕಂಪನಿ ಲೈಕ್ ಇನೋವೇಟರ್ಸ್ AI ಆಗಿರ್ಬೋದು, ಮಿಡ್ ಟ್ಯಾಲೆಂಟ್ AI ಆಗಿರ್ಬೋದು, ಇದೆರಡರಲ್ಲೂ AI ಅಂತ ಇದೆ. ಸೊ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ಇವಾಗ ಏನು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಅಥವಾ ಏನು ಕಾಮನ್ ಪೀಪಲ್ಗೆ AI ಅಂದ್ರೆ ಏನು ಅಂತ. ಸೊ ನಿಮ್ಮ ಪ್ರಕಾರ AI ಅಂದ್ರೆ ಏನು? So AI is simple. Basically it is like like training some model to act as a human. So chatbots ಏನು ಮಾಡುತ್ತೆ, it acts on your behalf. Basically it is trained from your knowledge. You have given some such data for it to be trained. The data sets ಕೊಟ್ಟಿದ್ದೀರಾ, ಅದಕ್ಕೆ ಯೂಸ್ ಕೇಸ್ ಸಿನಾರಿಯೋಸ್ ಕೊಟ್ಟಿದ್ದೀರಾ. ಸೊ ಇಟ್ ನೋಸ್ how exactly it has to respond to the people. You can ask it, make a decision. ಓಕೆ. ಸೊ ಈ ವಿಡಿಯೋ ಸ್ಟೂಡೆಂಟ್ಸ್ ಆದ್ರೂ ನೋಡ್ತಾ ಇರ್ಬೋದು, ಅಥವಾ ಇವಾಗ ಏನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಒಂದು ಐಡಿಯಾ ಇರೋರು ನೋಡ್ತಾ ಇರ್ಬೋದು, ಅಥವಾ ನನ್ನ ಪೇರೆಂಟ್ಸ್ ಆಗಿರಲಿ ಅಥವಾ ನಮ್ಮಂಥವ್ರ ಪೇರೆಂಟ್ಸ್ಗಳು ನೋಡ್ತಾ ಇರ್ಬೋದು. ಸೊ ಅವ್ರ ಡೈಲಿ ಲೈಫಲ್ಲಿ AI-ನ ಯಾವ್ಯಾವ ಥರ ಯೂಸ್ ಮಾಡ್ಕೊಂಡು, ಅಂದರೆ ಸ್ಟೂಡೆಂಟ್ಗೆ ಅವ್ನಿಗೆ AI ಯಾವ ಥರ ಯೂಸ್ ಆಗುತ್ತೆ ಅಂತ? ಸ್ಟೂಡೆಂಟ್ಸ್ ಆಕ್ಚುಲಿ AI ಎಲ್ಲರಿಗೂ ಯೂಸ್ ಆಗುತ್ತೆ, ಟು ಬಿ ಆನೆಸ್ಟ್. ಓಕೆನಾ. ಸೊ AI ಎಲ್ಲೇನೂ ಲೈಫ್ ವಾಸ್ ಗೋಯಿಂಗ್ ಆನ್, AI ಇರಬೇಕಾದ್ರೂ ಲೈಫ್ ವಿಲ್ ಗೋ ಆನ್, ಬಟ್ ಇಟ್ ಗೋಸ್ ಆನ್ ಅ ಲಿಟಲ್ ಈಸಿಯರ್ ದನ್ ಬಿಫೋರ್ ಅಷ್ಟೇ. ಸೇ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆ they want to write out a paragraph, right? So they want to do their assignments, so they want to learn something new.
ಸೊ ಇವಾಗ ನಾನು ಗೂಗಲಲ್ಲಿ ನೋಡಿದ್ರೆ ಐ ಹ್ಯಾವ್ ಮಲ್ಟಿಪಲ್ ಸೆಟ್ ಆಫ್ ಲೈಕ್ ರಿಸೋರ್ಸಸ್. ಸೊ ಅದ್ರಲ್ಲಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಸೊ ಇನ್ಸ್ಟೆಡ್ ಆಫ್ ದಟ್ AI has been fed with like OpenAI, basically ChatGPT as or Perplexity, these are all fed with multiple databases, data sets. So ಅದಕ್ಕೆ it has more knowledge than just finding it on Google. ನಾವೆಲ್ಲ ಮುಂಚೆ when we used to develop or when we used to code, right? So small projects ಮಾಡ್ಬೇಕಂದ್ರೂ ಏನಾದ್ರು ಒಂದು ಎರರ್ which we cannot fix ಅಂದ್ರೆ ಆ ಟೈಮಲ್ಲಿ ಸ್ಟ್ಯಾಕ್ ಓವರ್ಫ್ಲೋ ಹೋಗಿ ಅಲ್ಲೊಂದು ಕ್ವಶನ್ ಹಾಕಿ ಅಲ್ಲಿ ಆ ಕ್ವಶನ್ಗೆ ಯಾರು ರಿಪ್ಲೈ ಮಾಡ್ತಾರಾ ಅಂತ ವೆಯ್ಟ್ ಮಾಡ್ಕೊಂಡು ಒಂದೊಂದು ವಾರ 2 ವಾರ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಆಗುವ ಪ್ರಾಬ್ಲಮೇ ಇಲ್ಲ. ಸೊ ಯು ಜಸ್ಟ್ ಗೋ ಟು OpenAI or ChatGPT or like Perplexity, just drop your code in there, fix the code. It will fix it, or you can just have it write code for yourself. So it cannot give you a complete project, but at least it can give you the models. If you know how to integrate it, then you're all set. Yes. You don't have to write code yourself. No, it can integrate it. ಸೊ ಇವಾಗ ಎಲ್ಲರ ತಲೆಲೂ ಇದೆ. ಸೊ ಎ ಐ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ನ ಕಮ್ಮಿ ಮಾಡುತ್ತೆ, ಸೊ ಹ್ಯೂಮನ್ಸ್ನೆಲ್ಲ ತೆಗಿಯುತ್ತೆ, ಎಲ್ಲ ಮಷಿನ್ಸ್ಗಳು ಹ್ಯಾಂಡಲ್ ಮಾಡುತ್ತೆ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು ಅಂದರೆ ಫ್ಯೂಚರಲ್ಲಿ? Absolutely, there will be such scenarios. Say for example, content writers. So AI is writing all the content. So why do we need a content writer? There is a question like that. So it is just that you have to get updated accordingly. So ನಾನು ಇವಾಗ AI content generate ಮಾಡುತ್ತೆ ಅಂತ I cannot fire my content writer, because most of the ಇವಾಗ ಎಲ್ಲ every algorithms are getting updated. So even ಇವಾಗ ನಾವು web pages ಅಲ್ಲಿ if you're using AI content, it cannot be ranked properly, because Google AI also knows how exactly Google algorithm also knows what is the AI content and what is not the AI content. So that you can prompt it properly, but at the same time, if the content writers are also getting updated accordingly, then why do you fire a content writer? So similarly, if the developer also is getting updated accordingly, instead of just copying and pasting the code from OpenAI, so you know what exactly you have to do. So I'm not telling you in the OpenAI inda athwa ChatGPT inda nim code na copy ಮಾಡಬಾರದು ಅಥವಾ ಅಲ್ಲಿಂದ ತಗೋಬಾರದು, ನಾವೆಲ್ಲ ಮಾಡೋದು ಅದನ್ನೇ. But you need to know what are the tweaks, you need to know how you can utilize it. If you're doing that, then I don't think so there is a problem. ಯಾವ ತರ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗಿನ ದೊಡ್ಡವರೆಲ್ಲ ನಿಮ್ಮ ಹತ್ರ ಎಂಪ್ಲಾಯ್ಸ್ ಆಗಿದ್ದಾರೆ ಅಂದ್ರೆ, ಸೊ ಅವ್ರನ್ನೆಲ್ಲ ಯಾವ ತರ ಮ್ಯಾನೇಜ್ ಮಾಡ್ತಾ ಇದ್ದೀರಾ? See, managing employees andre you cannot be bossy. The first thing, if you have to run a company, if you have to get successful with your business, that too for a startup, you cannot be bossy. You have to be friendly with your guys, like they are your family. Yes. See, this is a small firm, right? So you again ನಮ್ಮ ಹತ್ರ 100 ಜನ ಇಲ್ಲ, so ಇರೋದೊಂದು 8-10 ಜನ ಇದ್ದಾರೆ. So everyone has to sit together, like we are a family, we have to spend time together. You know your team well, that is when you can play well. ಓಕೆ, ಇವಾಗ ಇಂಜಿನಿಯರಿಂಗ್ ಮುಗಿಸಿರೋರಾಗಿರಲಿ ಅಥವಾ 2 years 3 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರೋರಾಗಿರಲಿ, ಸೊ ಒಂದು ಟೆಕ್ನಾಲಜಿ ಮೇಲೆ ನಾನು ಸ್ಟಾರ್ಟಪ್ನ ಶುರು ಮಾಡಬೇಕು, ಜನರಿಗೆ ಲೈಕ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ಸ್ನ ಕೊಡ್ತೀರಾ? ನೀವು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೂ ಸರಿ, ಇಲ್ಲ ಯಾವ್ದಾದ್ರು ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಬೇಕಂದ್ರೂ ಸರಿ, ಇಲ್ಲ ಏನ್ ಮಾಡ್ಬೇಕಂದ್ರೂ ಇಟ್ಸ್ ದ ಸೇಮ್ ಸಜೆಷನ್ ಫ್ರಮ್ ಮೈ ಎಂಡ್. ಇಲ್ಲಾಂದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಸ್ಟ್ ಥಿಂಗ್, ಯು ಹ್ಯಾವ್ ಟು ಸ್ಟೇ ಲಾಯಲ್ ಟು ಯುವರ್ ವರ್ಕ್ ಅಂಡ್ ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್. And then you will get multiple opportunities if you are working hard, if you are disciplined, if you are loyal to your work, then obviously you'll get multiple opportunities. You will have to utilize it in the right time. So ideshtu ನೀವು ಕರೆಕ್ಟ್ ಆಗಿ ಮಾಡಿದ್ರೆ everyone will be successful in their life. That is for sure. ಸೊ ನಿಮ್ಮ ಈ ಕಂಪ್ನಿ ಇವತ್ತು ಏನು 8 ಜನ ಇದೆ, ಮುಂದೆ 800 ಆಗಲಿ 8000 ಆಗಲಿ ಹಂಗೆ ಬೆಳೀತಾ ಹೋಗ್ಲಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಈ ಅಮೂಲ್ಯವಾದ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ಹಾಗೂ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಟೆಕ್ಮ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ.